ಯಾಕೆ ರೋಡ್ ಬೆಂಗಳೂರು ನಗರದಲ್ಲಿ ಯಾವ ಘಟನೆ ನಡೆದರೂ ಆಟೋ ಚಾಲಕ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ತಕ್ಷಣ ಕೇಸ್ ಆಗುತ್ತೆ. ಮಾಧ್ಯಮಗಳು ಅದನ್ನೇ ಹೈಲೈಟ್ ಮಾಡಿ ಜನ ಕಮೆಂಟ್, ಪೊಲೀಸರ ಆಕ್ಷನ್, ಕಾನೂನು ನಾವು ಗೌರವಿಸಲೇಬೇಕು, ಅದರಿಂದ ಅದನ್ನ ಗೌರವಿಸ್ತೀವಿ. ಆದ್ರೆ ನಂದು ಒಂದು ಪ್ರಶ್ನೆ ಇದೆ. ಆಟೋ ಚಾಲಕನ ಮೇಲೆ, ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಆದ್ರೆ, ದಾಳಿ ಆದ್ರೆ, ಅವನಿಗೆ ಬಾಯಿಗೆ ಬಂದಂಗೆಲ್ಲ ಬೈದು ಬೆದರಿಸಿದ್ರೆ ನೀವು ಏನ್ ಆಕ್ಷನ್ ತಗೋತೀರಾ? ಆವಾಗ ಆ ಸ್ಪೀಡ್ ಎಲ್ಲಿ ಹೋಗುತ್ತೆ ಮತ್ತು ಆ ಎನರ್ಜಿ ಎಲ್ಲಿ ಮಾಯವಾಗುತ್ತೆ? ನಾವು ಆಟೋ ಚಾಲಕರು ಯಾರಾದ್ರೂ ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಬಿಫೋರ್ ಆಫ್ಟರ್ ರೀಲ್ಸ್ ಅನ್ನ ಮಾಡಿ ಹಾಕ್ತೀರಾ. ಇದೇ ರೀತಿ ಆಟೋ ಚಾಲಕನ ಮೇಲೆ ಹಲ್ಲೆ ಆದಾಗ ಅದರ ಬಗ್ಗೆ ನೀವು ಯಾಕೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ? ಕಳೆದ ಬಾರಿ ಕೂಡ ಒಬ್ಬಳು ಯುವತಿ ನಮ್ಮ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು, ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ ಇಲ್ಲಿಯ ತನಕ. ಕಾನೂನು ಅನ್ನೋದು ಬರೀ ಚಾಲಕರ ಮೇಲೆ ಲಾಗು ಆಗುತ್ತಾ, ಅಥವಾ ಚಾಲಕರ ಮೇಲೆ ಹಲ್ಲೆ ಮಾಡೋರ್ ಮೇಲೂ ಕೂಡ ಕಾನೂನು ಕ್ರಮ ನೀವು ಕೈಗೊಳ್ತೀರಾ? ಯಾಕಂದ್ರೆ ಇಲ್ಲಿಯ ತನಕ ಉತ್ತರಗಳು ಸಿಕ್ಕಿಲ್ಲ. ತುಂಬಾ ಸಾರಿ ಅನುಭವಗಳಾಗಿದ್ದಾವೆ, ಚಾಲಕರ ಮೇಲೆ ಹಲ್ಲೆಗಳಾಗಿದ್ದಾವೆ, ಅದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ. ಅದ್ರ ಬಗ್ಗೆ ಸ್ಪಂದಿಸುವಂತವರು ಬರೀ ನಮ್ಮ ಸಂಘಟನೆಗಳು ಮಾತ್ರ. ಬೆಂಗಳೂರು ನಗರ ಪೊಲೀಸರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಚಾಲಕರ ಮೇಲೆ ಹಲ್ಲೆ ಆದಾಗ ಚಾಲಕರ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಯಾಕಂತಂದ್ರೆ ನಮ್ಮ ಚಾಲಕರಿಂದ ಈ ನಗರ ನಡೆಯುತ್ತಾ ಇರೋದು. ನಮ್ಮ ಚಾಲಕರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೂ ಈ ರೀತಿ ಅನುಭವಗಳಾದಾಗ ಯಾರು ಸ್ಪಂದಿಸ್ತಾರೆ, ಯಾರು ಸ್ಪಂದಿಸೋದಿಲ್ಲ ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ.